ಒಳ್ಳೆಯ ಮಾತಿಂದ ಇಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ಇದೇ ಪಿಸ್ತೂಲಿಂದ ನಿನ್ನ ಮಾತಾಡ್ಸಬೇಕಾಗಿತ್ತು. ಸತ್ತರು ಬೀಜ ಬರೆದಿರುವ ನಿನಗೆ ಹೆಚ್ಚು ಸತ್ತಿರಬೇಕಾದರೆ ಬೇಡ ಬೇಡ ಎಂದು ಮತ್ತೆ ಮತ್ತೆ ಬರುವ ಈ ಪುರುಷನಿಗೆ ಹೆಚ್ಚು ಸತ್ತಿರಬಾರದು. ಅದೇ ತರ ನೀ ನನ್ನ ಗಮನಕ್ಕೆ ಬಂದು ಮುಚ್ಚಿಟ್ಟರೆ ಸರಿ, ಇರದಿದ್ದರೆ ಮುಟ್ಟಲೈನಸಿ ಬಿಟ್ಟೆನು. ಕಂಡ ಕಂಡ ನಿನ್ನಂತ ಪಡ್ಡ ಹುಡುಗರಿಗೆ ಮುತ್ತು ಕೊಡೋದಕ್ಕೆ ನಾನೇನು ವೇಷ ಬೀದಿ ಹೆಣ್ಣಲ್ಲ. ಈ ಊರಿನ ಆಗರ್ಭ ಶ್ರೀಮಂತ ತಂಗಿ ಮರ್ಯಾದಸ್ಥರ ಮಗಳು, ಮೇಲಾಗಿ ನಾನೊಬ್ಬಳ ಕಾಲೇಜ್ ಸ್ಟೂಡೆಂಟ್. ಕಾಲೇಜ್ ಸ್ಟೂಡೆಂಟ್ ಕೇಳು ನಿನ್ನಂತ ಕಾಲೇಜ್ ಹುಡುಗರ ಸೋಗಲ್ಲು. ಕಾಲೇಜ್ಗೆ ಹೋಗಿದ್ದನನ್ನು ಹೋಗಿ ಫೀಲ್ಡಿಗೆ ಕೆತ್ತರೊಡೆದು ತನ್ನ ಮಿಂಡರೊಂದಿಗೆ ನಾಟಿಸಿದ ನೋಡಿ ಬರುವ ಮುಂಗ ಜಾತಿ ಹೆಣ್ಣುಗಳಿಲ್ಲ. ಈ ನಿನ್ನ ಹಾಳ ಸಮಾಜದಲ್ಲಿ ಬಿತ್ತಿಗೆ ಹೋಗುತ್ತೇನೆಂದು ಹೇಳಿ ತನ್ನ ಪ್ರೇಮಿಯೊಂದಿಗೆ ಪಾರ್ಕಿನಲ್ಲಿ ಬಿದ್ದು ಹೊರಡಿ ಬರುವ ಸುಪಾರಿತನದ ಹೆಣ್ಣುಗಳಿಲ್ಲ. ಈ ನಿನ್ನ ಹಾಳ ಸಮಾಜದಲ್ಲಿ ಬಸ್ಸಿನಲ್ಲಿ ಹೋಗುವಾಗ ಕಂಡಕ್ಟರ್ಗೆ ಲೈನ್ ಹೊಡೆದು ಕಂಡಕ್ಟರ್ಗೆ ಪೋಜು ಕೊಟ್ಟು ಕಂಡಕ್ಟರ್ ಕ್ಯಾಸ್ ಮೇಲೆ ಖಾಲಿ ಮಾಡೋ ಪರಾರಿಯಾದ ಬಿಡಾಡಿ ಹೆಣ್ಣುಗಳಿರ್ತೀವಲ್ಲ, ಈ ನಿನ್ನ ಹಾಳ ಸಮಾಜದಲ್ಲಿ ಇದ್ದೂರಿನಲ್ಲಿ ಕಲಿಯುತ್ತಿದ್ದರು ತನ್ನ ಪ್ರೇಮಿಯೊಂದಿಗೆ ತಿರುಗಾಡುವ ತೊಂದರೆಯಾಗುತ್ತೆಂದು ಹೇಳಿ ಸಿಟಿಯಲ್ಲಿ ಕಲಿಯುತ್ತಿದ್ದು ಭಕ್ತಿಯನ್ನು ಉಗಿಸಿಕೊಂಡು ಬಂದ ಹೆಣ್ಣುಗಳ ಈ ನಿನ್ನ ಹಾಳ ತಾಳಿ ಇಲ್ಲದ ವರಸ ಹತ್ತಲು ಸಿದ್ಧರಾಗಿ ನಿಂತ ಹೊಸ ಹೆಣ್ಣುಗಳಿಲ್ಲ. ಈ ನಿನ್ನ 21ನೇ ಶತಮಾನದಲ್ಲಿ ಎತ್ತೇನು ಹೇಳಲಿ ಕವಿತಾ, ಎತ್ತೇನು ಹೇಳಲಿ? ಕಷ್ಟ ಅರ್ಧಮರ್ಧ ಬಟ್ಟೆ ಹಾಕಿಕೊಂಡು ತಿರುಗಾಡುತ್ತಿರುವ ನಿನ್ನಂತ ಕಾಲೇಜು ಹುಡುಗರು ಎತ್ತಾಗುತ್ತಿರುವಲೇ ನಮ್ಮಂತ ಹುಡುಗರು ಹಾಳಾಗುತ್ತಿರುವರು. ಹೋಗಲೇ ಹೋಗು, ನೀನು ಯಾವ ವ್ಯಕ್ತಿ? ನೀನು ಯಾವ ಸ್ಟೂಡೆಂಟ್? ನೋಡುಗಲ್ಲ, ಶ್ರೀಮಂತಿಗೆ ಸೊಪ್ಪಿನಿಂದ